ನಮಸ್ಕಾರ. ನಾನು ಕರ್ನಾಟಕ ಪತ್ರಕರ್ತೆಯರ ಸಂಘದ ಅಧ್ಯಕ್ಷೆ ಪದ್ಮಾ ಶಿವಮೊಗ್ಗ. ಇವತ್ತು ನಾವು ಮುಖ್ಯಮಂತ್ರಿಯವರನ್ನು ಭೇಟಿ ಮಾಡೋಕ್ಕೆ ಬಂದಿದ್ದೀವಿ. ವಿಶೇಷ ಏನಂತಂದರೆ, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕರ್ನಾಟಕದ ಪತ್ರಕರ್ತೆಯರಿಗಾಗಿ ವಿಶೇಷವಾಗಿ 2 ಪ್ರಶಸ್ತಿಗಳನ್ನು ಘೋಷಿಸಿದ್ದಾರೆ. ಅವರು ಈ ಪ್ರಶಸ್ತಿಯನ್ನು ನೀಡಿರೋದು ನಮಗೆಲ್ಲರಿಗೂ ಬಹಳ ಸಂತೋಷ ನೀಡಿದೆ. ಅವರ ಬೆಂಬಲ ಪತ್ರಕರ್ತರಿಗೆ ಸರ್ಕಾರ ಬಂದಾಗಿಂದನೂ ಬಹಳ ಚೆನ್ನಾಗಿದೆ. ಹಾಗೆಯೇ ಇವತ್ತು ನಾವು ಈ ಪ್ರಶಸ್ತಿ ಪ್ರದಾನ ಸಮಾರಂಭ ಮತ್ತು ನಾವು ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಜ್ಯ ಮಟ್ಟದ ಕರ್ನಾಟಕ ಪತ್ರಕರ್ತೆಯರ ಸಂಘದ ವತಿಯಿಂದ ರಾಜ್ಯ ಮಟ್ಟದ ಸಮ್ಮೇಳನವನ್ನು ನಡೆಸೋದಕ್ಕೆ ನಿರ್ಧಾರ ಮಾಡಿದ್ದೀವಿ. ಈ ಸಮ್ಮೇಳನಕ್ಕೆ ಅವರನ್ನು ಆಹ್ವಾನಿಸೋದಕ್ಕಾಗಿ ಇವತ್ತು ಬಂದಿದ್ದೀವಿ. ಮನವಿ ಪತ್ರವನ್ನು ಕೂಡ ಸಲ್ಲಿಸ್ತಿದ್ದೀವಿ. ಈ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ನಿಮ್ಮೆಲ್ಲರ ಸಹಕಾರ ನಮಗೆ ಅಗತ್ಯ ಇದೆ. ನೀವೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದ್ದೇವೆ. ಸುಮಾರು 14 ಜನ ಪರಿಸರ ಮತ್ತು ಅಭಿವೃದ್ಧಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ಒಡ್ಡರ್ಸೆ ರಘುರಾಮ್ ಶೆಟ್ಟಿ ಅವರ ಹೆಸರಿನಲ್ಲಿರ್ತಕ್ಕಂಥ ಸಾಮಾಜಿಕ ಪತ್ರಿಕೋದ್ಯಮ ಪ್ರಶಸ್ತಿಯನ್ನು ಹಿರಿಯ ಪತ್ರಕರ್ತರಾದಂಥ ಟಿ ಉಮಾಪತಿ ಅವರಿಗೆ ನೀಡಲಾಗಿದೆ. ಅವರಿಗೂ ಕೂಡ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇವರೆಲ್ಲರಿಗೂ ಕೂಡ ಒಳ್ಳೆ ಆರೋಗ್ಯ ಕೊಡ್ಲಿ, ಆಯುಷ್ ಕೊಡ್ಲಿ, ಮತ್ತೆ ಇನ್ನಷ್ಟು ಅವರ ಕ್ಷೇತ್ರಗಳಲ್ಲಿ ಅವರ ವೃತ್ತಿನಲ್ಲಿ ಸಾಧನೆಯನ್ನು ಮಾಡಲಿ ಅಂತೇಳಿ ಆಶಿಸ್ತೇನೆ. ಪತ್ರಿಕೋದ್ಯಮ ನಾವು ಇನ್ನು 4ನೇ ಅಂಗ ಅಂತ ಕರಿತೀವಿ. ಪ್ರಜಾಪ್ರಭುತ್ವದ 4ನೇ ಅಂಗ ಅಂತ ಕರಿತೀವಿ. ಅದು ವಾಸ್ತವ ಕೂಡ. ಈ ಪತ್ರಿಕೋದ್ಯಮ ಜನರಿಗೆ ಜಾಗೃತಿಯನ್ನು ಉಂಟು ಮಾಡತಕ್ಕಂಥದ್ದು, ಜನರಿಗೆ ಸತ್ಯವಾದಂಥ ಮಾಹಿತಿಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಮಾಹಿತಿಗಳನ್ನು ಕೊಡುವಾಗ ಅವು ಸಮಾಜಮುಖಿಯಾಗಿರ್ಬೇಕು, ಮತ್ತೆ ಸತ್ಯದಿಂದ ಕೂಡಿರ್ತಕ್ಕಂಥ ವಿಚಾರಗಳನ್ನು ಜನರ ಮುಂದೆ ಇಡತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡುವಾಗ ಎಷ್ಟು ಸ್ಥಿತಿಯಿಂದ ಕೂಡಿರಬೇಕು. ಅನೇಕ ಸಾರಿ ಪತ್ರಿಕೋದ್ಯಮ ಊಹೆಗಳಿಂದ ಕೂಡಿರ್ತಕ್ಕಂಥ ಇವನ್ನೇ ಜಾಸ್ತಿ ಇರ್ತದೆ. ಊಹಾ ಪತ್ರಿಕೋದ್ಯಮ ಆಗಬಾರದು. ಅದನ್ನ ಸತ್ಯ ಅಸತ್ಯತೆಗಳನ್ನ ಪತ್ತೆ ಹಚ್ಚಿ 100ಕ್ಕೂ ಸತ್ಯ ಆಗೇ ಇರ್ಬೋದು, ಆದ್ರೆ ಶೋಧನೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ಮುಖ್ಯ. ಅದು ಸತ್ಯನ ಅಸತ್ಯನ ಅಂತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥದ್ದು, ಅದನ್ನು ಶೋಧನೆ ಮಾಡ್ತಕ್ಕಂಥದ್ದು ಅತ್ಯಂತ ಅಗತ್ಯ ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ. ಯಾವುದೇ ಕಾರಣಕ್ಕೆ
ಒಬ್ಬ ವ್ಯಕ್ತಿಯ ಮೇಲೆ ಮಾಡ್ತಕ್ಕಂಥ ವಿಚಾರಗಳು ಆ ವ್ಯಕ್ತಿ ತಪ್ಪು ಮಾಡಿದ್ರೆ ತಪ್ಪು ಅಂತ ಹೇಳಬೇಕು. ತಪ್ಪು ಮಾಡಿದ್ರೆ ಅಂದ್ರೆ ತಪ್ಪು ಅಂತ ಹೇಳ್ತಕ್ಕಂಥದ್ದು ಸರಿ ಅಂತ ಅಲ್ಲ. ಆರೋಪ ಮಾಡುವಾಗ ನಾನು ಆರೋಪ ಮಾಡಬೇಡಿ ಅಂತ ಹೇಳಲ್ಲ. ಆರೋಪ ಮಾಡುವಾಗ ಆರೋಪ ಸತ್ಯದಿಂದ ಕೂಡಿದೆಯಾ ಇಲ್ಲ ಮಿಥ್ಯದಿಂದ ಕೂಡಿದೆಯಾ ಅಂತಕ್ಕಂಥದ್ದು ನೋಡ್ಬೇಕು. ಮತ್ತೆ ಸರ್ಕಾರದ ಮೇಲೆ ನಾವೆಲ್ಲ ಮಾಡೋದೆಲ್ಲ ಸರಿ ಅಂತ ನಾನು ಹೇಳಕ್ ಹೋಗಲ್ಲ. ಆದ್ರೆ ಜನಪರವಾಗಿರ್ತಕ್ಕಂಥ ವಿಚಾರಗಳು ಇದ್ದಾಗ ಅವುಗಳನ್ನು ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನಗಳನ್ನು ಮಾಡಬೇಕಾಗ್ತದೆ. ಜನಪರ ಇಲ್ಲೇ ಇರ್ತಕ್ಕಂಥ ವಿಚಾರಗಳಿದ್ರೆ ಅದನ್ನು ಕೂಡ ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಆದ್ರೆ ಸತ್ಯವನ್ನ ಹೇಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಈಗ ಇತ್ತೀಚೆಗೆ ನಾನು ನೋಡ್ತಾ ಇದ್ದೀನಿ, ವಡ್ಡರ್ಸೆ ರಘುರಾಮ್ ಶೆಟ್ಟರು ಇದ್ದಂತ ಕಾಲ ಈಗಿನ ಕಾಲ ಬಹಳ ವ್ಯತ್ಯಾಸಗಳಾಗಿದ್ದಾವೆ ಅಂತಕ್ಕಂಥದನ್ನ ಬಹುಶಃ ನೀವೆಲ್ಲ ಒಪ್ಕೋತೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಸಾಮಾಜಿಕ ನ್ಯಾಯ ಹೇಳುವಾಗ ಎಲ್ಲಿಗೂ ಸಮಾನ ಅವಕಾಶಗಳು ಸಿಗ್ತಕ್ಕಂಥ ವ್ಯವಸ್ಥೆ ಇದೆಯಾ ಇಲ್ವಾ ಅಂತಕ್ಕಂಥದ್ದು ಬಹಳ ಮುಖ್ಯ. ನಮ್ಮ ಸಮಾಜದಲ್ಲಿ ಏಳಿಕೆ ಜಾತಿ ವ್ಯವಸ್ಥೆ ಇದೆ, ಅಸಮಾನತೆಗಳಿದ್ದಾವೆ. ಇದನ್ನ ಜನರಿಗೆ ಯಾಕೆ ಹಿಂಗಾಯಿತು ಅಂತದನ್ನು ಜನರಿಗೆ ಹೇಳ್ಬೇಕಲ್ಲ ಸತ್ಯನ. ಈಗ ನನ್ನ ಪ್ರಕಾರ ಅಸಮಾನತೆ ನಿರ್ಮಾಣ ಆಗ್ಬೇಕಾದ್ರೆ ಬಹುಸಂಖ್ಯಾತ ವರ್ಗದ ಜನ ಅಕ್ಷರ ಸಂಸ್ಕೃತಿಗೆ ವಂಚಿತರಾದದ್ದೇ ಕಾರಣ, ಆಮೇಲೆ ಜಾತಿ ವ್ಯವಸ್ಥೆ ಕಾರಣ ಅಲ್ವಾ. ಮತ್ತೆ ಅಸಮಾನತೆ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ಸಮಾಜ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಜಾತಿ ಹೋಗೋಕ್ಕೆ ಸಾಧ್ಯ ಇಲ್ಲ, ವರ್ಗ ಹೋಗೋಕ್ಕೆ ಸಾಧ್ಯ ಇಲ್ಲ. ಅದನ್ನ ನೇರವಾಗಿ ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನ ಆಗ್ಬೇಕು. ಇದರಲ್ಲಿ ಯಾವುದೇ ರಾಜಿ ಇಲ್ಲದೆ ಸಾಮಾಜಿಕ ನ್ಯಾಯ ಎಲ್ರಿಗೂ ಸಿಕ್ಕಿದೆಯಾ ಇಲ್ವಾ? ಈಗ ಸ್ವಾತಂತ್ರ್ಯ ಬಂದು 78 ವರ್ಷ ಆಗಿದೆ. 78 ವರ್ಷಗಳಲ್ಲಿ ಯಾರಿಗೆ ನ್ಯಾಯ ಸಿಕ್ಕಿದೆ, ಯಾರಿಗೆ ನ್ಯಾಯ ಸಿಕ್ಕಿಲ್ಲ? ಸಮಪಾಲು ಅಂತ ಹೇಳ್ತೀವಿ. ಸಮಪಾಲು ಆಗಿದೆಯಾ, ಸಮಭಾವ ಆಗಿದೆಯಾ? ಇದು ಬಹಳ ಮುಖ್ಯ ಅಲ್ಲ. ನಾವು ಬರವಣಿಗೆಗಳನ್ನು ನೋಡ್ತೀವಿ, ಪುಸ್ತಕಗಳನ್ನು ನೋಡ್ತೀವಿ, ಪತ್ರಿಕೆಗಳನ್ನು ನೋಡ್ತೀವಿ. ಸಮಪಾಲು ಬರೀ ಭಾಷಣ ಮಾಡಕ್ಕಿರ್ತಕ್ಕಂಥ ವಿಚಾರ ಅಲ್ಲ. ನಿಜವಾಗಿ ಸಮಭಾವ ಆಗ್ಬೇಕು. ಎಲ್ಲಿಗೂ ಈ ದೇಶದ ವ್ಯವಸ್ಥೆಯಲ್ಲಿ ಎಲ್ಲಿಗೂ ಸಮಾನವಾದಂತ ಅವಕಾಶ ಸಿಕ್ಕಬೇಕು, ಸಮಪಾಲು ಸಿಕ್ಕಬೇಕು. ಅದು ಇನ್ನೂ ಆಗಿಲ್ಲ ಅಂತಕ್ಕಂಥ ವಿಚಾರವನ್ನ ನೇರವಾಗಿ ಜನರಿಗೆ ತಿಳಿಸ್ತಕ್ಕಂಥದ್ದು, ಯಾರಿಂದ ಆಗಿಲ್ಲ ಅಂತಕ್ಕಂಥದ್ದನ್ನು ಕೂಡ ನೇರವಾಗಿ ಹೇಳ್ಬೇಕಾಗ್ತದೆ. ಆಮೇಲೆ ನಾವು ನೋಡ್ತೀವಿ, ಈಗ ಇತ್ತೀಚೆಗೆ ಪತ್ರಿಕೋದ್ಯಮ ಹಿಂಗಾಗ್ಬಿಟ್ಟಿದೆ ಅಂತಂದ್ರೆ ಅದರಲ್ಲೂ ಎಲೆಕ್ಟ್ರಾನಿಕ್ ಮೀಡಿಯಾಗಳು ಅವ್ರು ಹಿಂಗೆ ಹೇಳಿದ್ರು ನೀವೇನ್ ಹೇಳ್ತೀವಿ ಅನ್ನೋದು ಅಷ್ಟೇ ವಿಚಾರ. ಅವ್ರು ಹಿಂಗೆ ಹೇಳಿದ್ದಾರೆ, ನೀವೇನ್ ಹೇಳ್ತೀವಿ? ಅದು ಪತ್ರಿಕೋದ್ಯಮ ಅದು ಹೇಳಲ್ಲ. ನನ್ನ ಪ್ರಕಾರ ಅವರು ಹಿಂಗೆ ಹೇಳಿದ್ದಾರೆ, ನೀವೇನ್ ಹೇಳ್ತೀರಿ? ಅದು ಸಮಾಜಕ್ಕೆ ಸಂಬಂಧಪಟ್ಟಂತ ವಿಚಾರವನ್ನ ಇಲ್ಲ ಅಂತಕ್ಕಂಥದ್ದು ವಿಚಾರ ಮಾಡ್ಬೇಕಲ್ಲ. ಸಮಾಜಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳು ಅನೇಕ ವಿಚಾರಗಳು ಇರ್ತವೆ. ಅಂತ ವಿಚಾರಗಳನ್ನೆಲ್ಲ ಕೇಳೋದು, ನೀವೇ ರಿಜೆಕ್ಟ್ ಮಾಡ್ತಕ್ಕಂಥದ್ದು ಪರಿಸ್ಥಿತಿನಲ್ಲಿ ನೀವು ಇದ್ರೆ ಬಹಳ ಉತ್ತಮ ಅಂತ ಹೇಳ್ಲಿಕ್ಕೆ ಬಯಸ್ತಾ ಇದ್ದೆ ನಾನು.
ಈಗ ಬಾಲು ಉತ್ಸಾಹ ಇದ್ರಲ್ಲ, ಅವರು ಬೂಕರ್ ಪ್ರಶಸ್ತಿ ಬಂದಿರ್ತಕ್ಕಂಥವ್ರು. ಅವರು ಕನ್ನಡ ರೈಟರು, ಅವರು ಚಾಮುಂಡಿ ಬೆಟ್ಟದಲ್ಲಿ ದಸರಾ ಉದ್ಘಾಟನೆ ಮಾಡಬಾರದು, ಅದು ಪರವೂ ಇರ್ತದೆ, ಅದರ ವಿರುದ್ಧವೂ ಇರ್ತದೆ. ಯಾರು ವಿರುದ್ಧ ಮಾತಾಡ್ತಾರೆ ಅವ್ರ ಪರವಾಗಿ ಮಾತಾಡೋದು, ಯಾರು ಪರವಾಗಿ ಮಾತಾಡ್ತಾರೆ ಅವ್ರ ಪರವಾಗಿ ಮಾತಾಡೋದು. ಈ ತರ ಆಗ್ಬಾರ್ದಲ್ವಾ? ಈ ಕೋರ್ಟ್ ಹೋದ್ರು, ಸುಪ್ರೀಂ ಕೋರ್ಟ್ ಹೋದ್ರು, ಹೈಕೋರ್ಟ್ ಹೋದ್ರು, ಸುಪ್ರೀಂ ಕೋರ್ಟ್ ಹೋದ್ರು, ಎಲ್ಲೂ ಕಡೆ ತಿರಸ್ಕಾರ ಆಯ್ತು. ಎಲ್ಲೂ ಕಡೆ ತಿರಸ್ಕಾರ ಆಗಿದೆ. ಆದರೂ ಕೂಡ ಇದು ಧಾರ್ಮಿಕ ವಿಚಾರ ಅಲ್ಲವೇ ಇಲ್ಲ, ಸಾಂಸ್ಕೃತಿಕ ವಿಚಾರ. ಮತ್ತೆ ಇದು ಒಂದು ನಾಡ ಹಬ್ಬ. ಅದನ್ನು ಪರವಾಗಿ ಬರೆಯೋರು ಇದ್ದಾರೆ, ಅದನ್ನು ವಿರೋಧವಾಗಿ ಬರೆಯೋರು ಇದ್ದಾರೆ. ಅಂಡರ್ಸ್ಟ್ಯಾಂಡ್. ನಮ್ಮಲ್ಲಿ ಧರ್ಮಗಳಿದ್ದಾವೆ, ಜಾತಿಗಳಿದ್ದಾವೆ. ಅದಕ್ಕೆ ಬಹಳ ನಮ್ಮ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಇನ್ನೊಂದು ಧರ್ಮದ ಬಗ್ಗೆ ಸಹಿಷ್ಣುತೆ ಇರಬೇಕು. ಸಹಬಾಳ್ವೆ ಇರಬೇಕು. ನಾವು ಈ ಸಮಾಜದಲ್ಲಿ ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾಧನೆ ಮಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದ್ಸಾರಿ ಹೇಳ್ತಾರೆ, ಈ 1949 ನವೆಂಬರ್ 25ನೇ ತಾರೀಕು ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿಯಲ್ಲಿ ಒಂದು ಭಾಷಣ ಮಾಡಿರ್ತಾರೆ. ಏನಂತ ಭಾಷಣ ಮಾಡಿರ್ತಾರೆ ಅಂತಂದ್ರೆ, ನಮ್ಮಲ್ಲಿ ಜಾತಿಗಳಿದ್ದಾವೆ, ಅಸಮಾನತೆ ಇದೆ, ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ, ರಾಜಕೀಯ ಅಸಮಾನತೆ ಇದೆ. 1950 ಜನವರಿ 26ನೇ ತಾರೀಕು ನಮ್ಮ ಸಂವಿಧಾನ ಜಾರಿಗೆ ಬರ್ತದೆ. ಆ ಜಾರಿ ಬಂದ ದಿನ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಎಂತ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಅಂತಂದ್ರೆ, ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಈ ವೈರುಧ್ಯತೆ ನಾವು ತಲೆಹಾಕಿ ಹೋದರೆ ನಮ್ಗೆ ದೇಶದ ಸ್ವಾತಂತ್ರ್ಯ ಬಂದಿದ್ದಿಲ್ಲ. ದೇಶಕ್ಕೆ ಆ ಸ್ವಾತಂತ್ರ್ಯವೇ ಯಶಸ್ವಿ ಆಗಲ್ಲ. ಅದಕ್ಕೋಸ್ಕರ ರಘುರಾಮ್ ಶೆಟ್ಟರು, ಮುಡ್ಡರ್ಸ ರಘುರಾಮ್ ಶೆಟ್ಟರು, ಸಾಮಾಜಿಕ ನ್ಯಾಯ ಆಗಬೇಕು, ಜಾತಿ ವ್ಯವಸ್ಥೆ ಹೋಗ್ಬೇಕು, ವರ್ಗ ವ್ಯವಸ್ಥೆ ಹೋಗ್ಬೇಕು, ಸಮಾನ ಸಮಾಜ ನಿರ್ಮಾಣ ಆಗಬೇಕು, ಎಲ್ಲರೂ ಕೂಡ ಮುಖ್ಯವಾಗಿ ಬರಬೇಕು ಅಂತಕ್ಕಂಥದ್ರಲ್ಲಿ ಬಹಳ ನಂಬಿಕೆ ಇಟ್ಕೊಂಡು ಅದನ್ನ ಪ್ರತಿಪಾದನೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಅದಾಗಬೇಕಲ್ಲ. ಅದಕ್ಕೆ ನಾವು ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ಅಸಮಾನತೆಯನ್ನು ಹೋಗಲಾಡಿಸಲಿಕ್ಕೋಸ್ಕರ ಅನೇಕ ಕಾರ್ಯಕ್ರಮ 1 ವರ್ಷದಲ್ಲಿ, 2 ವರ್ಷದಲ್ಲಿ, 5 ವರ್ಷದಲ್ಲಿ, 10 ವರ್ಷದಲ್ಲಿ ಹೋಗ್ತದೆ ಅಂತ ಅರ್ಥಲ್ಲ. ಆದರೆ ನಾವು ಆ ಅಸಮಾನತೆಯನ್ನು ತೋರಿಸಲಿಕ್ಕೋಸ್ಕರ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗ ಮಹಿಳೆಯರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಸಬಲತೆಯನ್ನು ಉಂಟು ಮಾಡ್ತಕ್ಕಂಥದ್ದು. ಮಹಿಳೆಯರು ಕೂಡ ಶೂದ್ರರಾಗಿನೇ ಅಕ್ಷರಶಃ ವಂಚಿತರಾಗಿದ್ದಾರೆ. ಈಗ ಸಮಾನತೆ ಎಲ್ಲ ಇದರಲ್ಲೂ ಕೂಡ ಮಹಿಳೆಯರು ನಾವೇನು ಕಡಿಮೆ ಇಲ್ಲ ಅಂತ ರೀತಿಯಲ್ಲಿ, ಕಡಿಮೆ ಇಲ್ಲದ ರೀತಿಯಲ್ಲಿ ಎಲ್ಲ ಕಡೆ ಈಗ ಪಾಲ್ಗೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಹಳ ಸಂತೋಷ. ಸಮಾಜದಲ್ಲಿ ಸಮಾನತೆ ಬರಬೇಕು ಅಂತಂದ್ರೆ ಅದು ಮಹಿಳೆಯರಿಗೂ ಕೂಡ ಬರಬೇಕು. ಅದು ಬಂದಾಗ ಮಾತ್ರ
ನಾವು ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಆ ದಿಕ್ಕಲ್ಲಿ ಹೆಚ್ಚು ಹೆಚ್ಚು ಕೆಲಸ ಮಾಡಲಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕ್ಷುಲ್ಲಕ ವಿಚಾರಗಳನ್ನ ಹೆಚ್ಚು ಇಡೀ ದಿನ ಪ್ರಚಾರ ಮಾಡೋದು ಅದಾಗಬಾರದು. ಅದು ಸಮಾಜಕ್ಕೂ ಪ್ರಯೋಜನ ಇಲ್ಲ, ಆ ವ್ಯಕ್ತಿಗೂ ಪ್ರಯೋಜನ ಆಗೋದಿಲ್ಲ, ಮತ್ತೆ ಇಡೀ ರಾಜ್ಯಕ್ಕೂ ಕೂಡ ಅನುಕೂಲ ಆಗಲ್ಲ. ಇಂಥ ವಿಚಾರಗಳನ್ನ ಪ್ರತಿರೋಧದಲ್ಲಿ ಆಗಬಾರದು ಅಂತಕ್ಕಂಥದ್ದು ನನ್ನ. ಇವತ್ತು ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಏನು ಅಭಿವೃದ್ಧಿ ಆಗ್ಬೇಕು? ಅಸಮಾನತೆ ನಿರ್ಮಾಣ ಮಾಡದೆ ಅಭಿವೃದ್ಧಿ, ಅಸಮಾನತೆಯನ್ನು ನಿವಾರಣೆ ಮಾಡದೆ ಅಭಿವೃದ್ಧಿ ಅಲ್ವಾ? ಯಾರು ಕೆಲವರ ಅಭಿವೃದ್ಧಿ ಆಗೋದಿಲ್ಲ, ಎಲ್ಲರ ಅಭಿವೃದ್ಧಿಯೇ ನಿಜವಾದಂತ ಅಭಿವೃದ್ಧಿ. ಸಮಾಜದಲ್ಲಿರ್ತಕ್ಕಂಥ ದುರ್ಬಲ ವರ್ಗದವರು ಇದ್ದಾರಲ್ಲ, ಅವರು ಅಭಿವೃದ್ಧಿ ಆದಾಗ ಮಾತ್ರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಮತ್ತೆ ಪರಿಸರ ಜನರಿಗೆ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಪರಿಸರ ಸರಿ ಇದ್ರೆ ಇಡೀ ಪ್ರಕೃತಿ ನಿಯಮಗಳಿದ್ದಾವಲ್ಲ ಇವೆಲ್ಲವೂ ಕೂಡ ಸರಿ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತದೆ. ಅಂತ ಕೆಲಸವನ್ನ ಮಾಧ್ಯಮದ ಮೂಲಕ, ಯಾಕಂತಂದ್ರೆ ನೀವು ಬಹಳ ಪ್ರಭಾವಶಾಲಿ, ನಿಮ್ ಕಡೆ ನೋಡ್ತಾ ಇರ್ತದೆ, ಮಾಧ್ಯಮದ ಮೂಲಕ ನೋಡ್ತದೆ. ನಮ್ಗೆಲ್ಲೂ ನ್ಯಾಯ ಸಿಕ್ಕುವವರು ಇಲ್ಲಿ ಸಿಗುತ್ತಪ್ಪ ಅಂತ ತಿಳ್ಕೊಂಡಿದ್ದಾರೆ, ಅಲ್ಲಿ ನ್ಯಾಯ ಸಿಗುತ್ತೆ ಅಂತ. ಅದಕ್ಕೋಸ್ಕರ ಯಾವಾಗಲೂ ಕೂಡ ನ್ಯಾಯ ಕೊಡ್ಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು ಹೊರತು ಯಾವತ್ತೂ ಅನ್ಯಾಯ ಕಡೆ ಹೋಗಬಾರದು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಇವತ್ತು ಮಾಧ್ಯಮ ಒಂದು ಕಾಲದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಒಂದು ರೀತಿ ಇತ್ತು, ಸ್ವಾತಂತ್ರ್ಯ ಬಂದ ಮೇಲೆ ಒಂದು ರೀತಿ, ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಒಂದು ರೀತಿ ಇತ್ತು, ಈಗ ಒಂಥರ ಆಗ್ತದೆ. ಈ ಎಲೆಕ್ಟ್ರಾನಿಕ್ ಮೀಡಿಯಾ ಅಂತೂ ಬಹುತೇಕವಾಗಿ ಒಂದು ರೀತಿ ಶ್ರೀಮಂತರ ಕೈಗೆ ಸಿಕ್ಕಾಕೊಂಡ್ರೆ, ಆ ಶ್ರೀಮಂತರು ಸಮಾಜದ ಬಗ್ಗೆ ಚಿಂತನೆ ಮಾಡ್ತಾರ, ಕಾರ್ಪೊರೇಟ್ ಬಾರಿಗಳು ಚಿಂತನೆ ಮಾಡ್ತಾರ. ಇದನ್ನ ಅರ್ಥ ಮಾಡ್ಕೊಂಡು ನಾವು ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಆಗ್ತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಮಾಧ್ಯಮ ಇದೆಯಲ್ಲ, ಒಂದು ಜನರ ಮಧ್ಯೆ, ಸರ್ಕಾರದ ಮಧ್ಯೆ, ಜನರ ಮಧ್ಯೆ, ಮತ್ತೆ ಸಂವಿಧಾನ ಏನು ಹೇಳ್ತದೆ ಅಂತಕ್ಕಂಥದ್ದು ಜನರಿಗೆ ತಿಳಿಸ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಬಹಳ ಜನರಿಗೆ ಸಂವಿಧಾನವೇ ಗೊತ್ತಿರಲ್ಲ. ಅದಕ್ಕೆ ನಾನು ಈ ಸಲ ಮುಖ್ಯಮಂತ್ರಿ ಆದ್ಮೇಲೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನು ಓದಬೇಕು ಅಂತ ಮಾಡಿದೆ. ಕಾರಣ ಯಾಕಪ್ಪ ಅಂತಂದ್ರೆ, ಸಂವಿಧಾನ ಗೊತ್ತಾದ್ರೆ ನಾವು ತಪ್ಪುಗಳು ಮಾಡೋದು ಕಡಿಮೆ ಆಗ್ತದೆ. ಸಂವಿಧಾನ ಗೊತ್ತಿಲ್ಲದೆ ಹೋದ್ರೆ ತಪ್ಪುಗಳು ಜಾಸ್ತಿ ಆಗ್ತದೆ. ಅದಕ್ಕೋಸ್ಕರ ಸಂವಿಧಾನ ಓದಬೇಕು ಅಂತೇಳಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದೇನೆ. ಅದರಿಂದ ನೀವು ಮಾಧ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇನ್ನೂ ಎತ್ತರಕ್ಕೆ ಬೆಳೀತಕ್ಕಂಥ ಕೆಲಸವನ್ನು ಮಾಡಿ, ಈ ಯಾವ್ಯಾವ ಈ ಪ್ರಶಸ್ತಿಗಳು ಬಂದಿದಾವಲ್ಲ, ನೀವು ನೀವು ಸಾಧನೆ ಮಾಡಿದ್ದೀರಿ, ಪ್ರಶಸ್ತಿಗಳು ಬಂದಿದ್ದಾವೆ. ಅದಂತೇಳಿ ನೀವು ನಿಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸ್ತವೆ, ನಿಮ್ಮ ಜವಾಬ್ದಾರಿಯನ್ನ ಹೆಚ್ಚು ಮಾಡ್ತವೆ ಅಂತಕ್ಕಂಥ ಮಾತುಗಳನ್ನು ತಿಳ್ಕೋಬೇಕಾಗ್ತದೆ. ಅದರಿಂದ ನಾವು
ಯಾವಾಗಲೂ ಕೂಡ ಡ್ಯೂಟೀಸು ಮತ್ತೆ ಹಕ್ಕುಗಳು, ರೈಟ್ಸ್ ಅಂಡ್ ಡ್ಯೂಟೀಸ್ ದೇ ಗೋ ಟುಗೆದರ್. ಬರೀ ಹಕ್ಕುಗಳ ರಕ್ಷಣೆ ಆದರೂ ಸಾಲದು, ಜವಾಬ್ದಾರಿಯನ್ನು ಕೂಡ ನಿರ್ವಹಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಆ ಜವಾಬ್ದಾರಿ ನಮ್ಮೆಲ್ಲರಿಗೂ ಇದೆ. ಎಲ್ರಿಗೂ ಹಕ್ಕುಗಳು ಕೊಟ್ಟಿದೆ ಸಂವಿಧಾನ, ಹಾಗೆ ಜವಾಬ್ದಾರಿಗಳನ್ನು ಕೂಡ ಕೊಟ್ಟಿದೆ. ಅದರಿಂದ ಹಕ್ಕುಗಳ ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಒಂದು, ಜನರ ರಕ್ಷಣೆ ಮಾಡ್ತಕ್ಕಂಥದ್ದು ಒಂದು, ಜನರ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥದ್ದು ಒಂದು, ಜೊತೆಗೆ ಜವಾಬ್ದಾರಿಗಳನ್ನು ಕೂಡ ಅವರಿಗೆ ತಿಳಿಸ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನಾವು ಸಂವಿಧಾನದ ರೀತಿಯ ಕೆಲಸ ಮಾಡಿದರೆ ಬಹುಶಃ ಯಾವುದೇ ಕ್ಷೇತ್ರ ಇರ್ಬೋದು, ಮಾಧ್ಯಮ ಕ್ಷೇತ್ರ ಇರ್ಬೋದು, ರಾಜಕೀಯ ಕ್ಷೇತ್ರ ಇರ್ಬೋದು, ಅಥವಾ ಇನ್ಯಾವುದೇ ಕ್ಷೇತ್ರ ಇರ್ಬೋದು, ಈ ಕ್ಷೇತ್ರದಲ್ಲಿ ನಾವು ಸಂವಿಧಾನದ ರೀತಿ ಕೆಲಸ ಮಾಡಿದ್ರೆ ಸಮಾಜಕ್ಕೂ ಒಳ್ಳೇದಾಗ್ತದೆ, ನಾಡಿಗೂ ಒಳ್ಳೇದಾಗ್ತದೆ, ದೇಶಕ್ಕೂ ಒಳ್ಳೇದಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಮತ್ತೊಮ್ಮೆ ಇವರು ಒಳ್ಳೆ ಕೆಲಸ ಮಾಡಿದ್ದೀರಿ. ಹುಂಚಿಗೇರಿ ಅವರು ಅಧ್ಯಕ್ಷರಾಗಿ ಉಮಾಪತಿ ಅವರನ್ನು ಸೆಲೆಕ್ಟ್ ಮಾಡಿರ್ತಕ್ಕಂಥದ್ದು ಉತ್ತಮವಾದಂಥ ಕೆಲಸ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಇನ್ನು ಮುಂದೆ ಈಗ 17ರಿಂದ ಕೊಟ್ಟಿದ್ವಿ ನಾವು ಪ್ರಶಸ್ತಿಗಳೆಲ್ಲ, ಈ ಪರಿಸರ ಮತ್ತು ಅಭಿವೃದ್ಧಿ ಪ್ರಶಸ್ತಿ ಕೊಟ್ಟಿಲ್ಲ. ನಾನು ಹೇಳಿದ್ದೀನಿ ಇವ್ರಿಗೆ ಹೇಳಿದ್ದೀನಿ, ಪ್ರತಿ ವರ್ಷವೂ ಕೊಡಬೇಕು, ಆಯಾ ವರ್ಷದ್ದು ಆ ವರ್ಷನೇ ಪ್ರಶಸ್ತಿಗಳನ್ನು ಕೊಡ್ತಕ್ಕಂಥ ಕೆಲಸ ಆಗ್ಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದೀನಿ. ಯಾಕಂದ್ರೆ 17ರಿಂದ 27 ಕೊಟ್ಟಿಲ್ಲ, ಒಟ್ಟಿಗೆ ಕೊಡೋದು ಇದೆಯಲ್ಲ ಅದು ಸರಿಯಾದಂತಹ ಪದ್ಧತಿ ಅಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ, ಇನ್ಮುಂದೆ ನಮ್ಮ ಸರ್ಕಾರ ಆಯಾಯ ವರ್ಷದ ಪ್ರಶಸ್ತಿಗಳನ್ನು ಆಯಾಯ ವರ್ಷನೇ ಕೊಡಬೇಕು ಅಂತ ಹೇಳಿ ಎಲ್ಲ ಪ್ರಶಸ್ತಿಗಳಿಗೆ, ಒಂದೇ ಪ್ರಶಸ್ತಿ ಅಲ್ಲ, ಎಲ್ಲ ಪ್ರಶಸ್ತಿಗಳನ್ನು ಆ ರೀತಿ ಕೊಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಮತ್ತೊಮ್ಮೆ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ಅಭಿನಂದನೆಗಳನ್ನು ಹೇಳಿ ನಮ್ಮ ಮಾತುಗಳನ್ನು ಮುಗಿಸ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ. ಸಂವಿಧಾನವನ್ನು ದನಿಯಿಲ್ಲದವರ ದನಿಯಾಗಿ ನಾಡಿನ ನಾಗರಿಕರಿಗೆ ಹಿತವಂತವಾಗುವಂತಹ ಜವಾಬ್ದಾರಿಯುತ ಕೆಲಸವನ್ನ ಮಾಡಿ ಮಾತನ್ನ ಹೇಳಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ನುಡಿಗಳಿಗೆ ವಂದನೆಗಳು. ಮಾನ್ಯ ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿಗಳಾದ ನಜೀರ್ ಅಹಮದ್ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ವಿಧಾನ ಪರಿಷತ್ತಿನ ಸರ್ಕಾರದ ಮುಖ್ಯ ಸಚೇತಕರಾದ ಸಲೀಂ ಅಹಮದ್ ಸರ್ ಅವರನ್ನು ಕೂಡ ಇಲಾಖೆಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇನ್ನು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ವಡ್ಡಲಸರ ಬಲರಾಮ ಶೆಟ್ಟಿ ಆಯ್ಕೆ ಸಮಿತಿ, ಪ್ರಶಸ್ತಿ ಆಯ್ಕೆ ಸಮಿತಿ ಅಧ್ಯಕ್ಷರಾಗಿರುವಂತಹ ನಿವೃತ್ತ ನ್ಯಾಯಮೂರ್ತಿಗಳು, ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಹಾಗೂ ಅಧ್ಯಕ್ಷರು ಕಾನೂನು ಆಯೋಗ, ಇವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹಾಗೂ ಇಲಾಖೆಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಪ್ರಶಸ್ತಿಗೆ ಭಾಜನರಾಗಿರುವಂತಹ ಶ್ರೀ ಉಮಾಪತಿ ಸರ್ ಆಗಮಿಸಿದ್ದಾರೆ. ನಿಮಗಿದು ಪ್ರೀತಿಪೂರ್ವಕ ಸ್ವಾಗತ. ಮನೆಯ ಬಂಧು ಮಾನ್ಯ ಶ್ರೀ ಪ್ರಭಾಕರ್ ಸರ್ ಅವರು ಆಗಮಿಸಿದ್ದಾರೆ. ಚಪ್ಪಾಳೆಗಳ ಸ್ವಾಗತ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರ ಆಗಮನವಾಗಿದೆ. ಪತ್ರಕರ್ತರ ಹಕ್ಕುಗಳನ್ನ ಎಂದೂ ಹತ್ತಿಕ್ಕದಂತಹ ಪ್ರಜಾಪ್ರಭುತ್ವವಾದಿ ಶ್ರೀ ಸಿದ್ದರಾಮಯ್ಯ ಅವರು ನಮ್ಮ
ಹೆಮ್ಮೆಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸಿದ್ದಾರೆ. ಸ್ವಾಗತಿಸೋಣ ಬಂಧುಗಳು. ನಗರಾಭಿವೃದ್ಧಿ ಮತ್ತು ಯೋಜನೆ ಸಚಿವರಾಗಿರುವಂತಹ ಶ್ರೀ ಭೈರವಿ ಸುರೇಶ್ ಅವರು ಆಗಮಿಸಿದ್ದಾರೆ. ನಿಮಗೆ ಆತ್ಮೀಯವಾದಂತಹ ಸ್ವಾಗತ. ವರ್ಷದ ವರ್ಷಕ್ಕೆ ಸಾಮಾಜಿಕ ನ್ಯಾಯ ಪಟ್ಟಿಕೊಂಡಿರುವ ಮಂಡಿಸಿ ರಾಜ್ಯ ಸಮಿತಿ ಅವರು ಕೂಡ ಆಗಮಿಸಿದ್ದಾರೆ. ಅತ್ಯುನ್ನತ ಪ್ರಶಸ್ತಿಗಳ ಪೈಕಿ ಒಂದಾಗಿರುವ 2024ನೇ ಸಾಲಿನ ವಡ್ಡಸೆ ರಘುರಾಮ್ ಶೆಟ್ಟಿ ಸಾಮಾಜಿಕ ನ್ಯಾಯ ಪತ್ರಿಕೋದ್ಯಮ ಪ್ರಶಸ್ತಿ ಹಾಗೂ 2012ರಿಂದ 23ನೇ ಸಾಲಿನ ಕ್ಯಾಲೆಂಡರ್ ವರ್ಷಗಳ ಪರಿಸರ ಮತ್ತು ಅಭಿವೃದ್ಧಿ ಪತ್ರಿಕೋದ್ಯಮ ಪ್ರಶಸ್ತಿಗಳ ಪ್ರದಾನ ಸಮಾರಂಭಕ್ಕೆ ಉದ್ಘಾಟಕರಾಗಿ ಹಾಗೂ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲು ಆಗಮಿಸಿರುವ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯರವರಿಗೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಕರ್ನಾಟಕ ವಿಧಾನ ಪರಿಷತ್ತಿನ ಸರ್ಕಾರಿ ಮುಖ್ಯ ಸಚೇತಕರಾದ ಮಾನ್ಯ ಶ್ರೀ ಸಲೀಂ ಅಹಮದ್ ಅವರಿಗೂ ಸ್ವಾಗತ. ಹಾಗೆ ಕಂಠೀರವ ಸ್ಟುಡಿಯೋ ಅಧ್ಯಕ್ಷರಾದ ಶ್ರೀ ಮೆಹಬೂಬ್ ಪಾಷಾ, ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರಾದ ಶ್ರೀಮತಿ ಅನಿಶಾ ಖಾನನ್, ಹಾಗೆ ಇಲಾಖಾ ಆಯುಕ್ತರು ಅವರೆಲ್ಲರಿಗೂ ಅಷ್ಟೇ ಸ್ವಾಗತ ಕೋರುತ್ತೇನೆ. ಮತ್ತೆ ಈ ಒಂದು ಸಮಾರಂಭದ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಒಗ್ಗಟ್ಟು ಇಲ್ಲಿ ಬಂದಂತಹ ಕರ್ನಾಟಕ ರಾಜ್ಯದ ನೆಚ್ಚಿನ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯನವರು, ಸಚಿವರು ಭೈರವಿ ಸುರೇಶ್ ಅವರು, ಪೊಲಿಟಿಕಲ್ ಸೆಕ್ರೆಟರಿ ಶ್ರೀ ಅಹಮದ್ ಅವರು, ಶ್ರೀ ಶಿವಕುಮಾರ್ ಅವರು, ಮುಖ್ಯ ಸಚೇತಕರಾದ ಶ್ರೀ ಸಲೀಂ ಅಹಮದ್ ಅವರು, ಅನಿಶಾ ಖಾನನ್ ಅವರು, ಅದೇ ಪಾಷಾ ಅವರು ಹಾಗೂ ಸಹಕೋಟಿ ಅವರು, ಈ ಆಯ್ಕೆ ಸಮಿತಿಯ ಅಧ್ಯಕ್ಷರಾದಂತಹ ನ್ಯಾಯಮೂರ್ತಿಯವರು, ಆಮೇಲೆ ಬಹಳ ಮುಖ್ಯವಾದಂತಹ ಈ ಪ್ರಶಸ್ತಿ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಪ್ರಶಸ್ತಿ ವಿಜೇತರು, ಪ್ರಶಸ್ತಿ ಅಂತ ಹೇಳಲಿಕ್ಕೆ ಆಗೋದಲ್ಲ, ನಾನು ವಾಡಿಕೆ ಪ್ರಕಾರ ಪ್ರಶಸ್ತಿ ಅಂತ ಹೇಳ್ತಾ ಇದ್ದೀನಿ. ಪ್ರಶಸ್ತಿಗಿಂತ ಬಹಳ ದೊಡ್ಡ ವಿಷಯ ಇದು. ಮಾಡ್ತಾ ಇದ್ದೀರಾ ಅಂದ್ರೆ ನೀವು ನಮಗೆ ದೂಷಣೆ ಕೊಡ್ತಾ ಇದ್ದೀರಾ, ಇಲ್ಲ ನೀವು ನಿಮ್ಮ ಕೆಲಸ ಮಾಡ್ತಾ ಇದ್ದೀರಾ, ನೀವು ನಿಮ್ಮ ಕೆಲಸ ಇನ್ನೂ ಜೋರಾಗಿ ಮಾಡಿ ಅಂತ ಹೇಳೋದು ಅಂತ ಸರ್ಕಾರ, ಶ್ರೀ ಸಿದ್ದರಾಮಯ್ಯನವರ ಸರ್ಕಾರ. ಈ ಶೆಟ್ಟಿ ಸಾಮಾಜಿಕ ನ್ಯಾಯ ಪತ್ರಿಕೋದ್ಯಮ ಪ್ರಶಸ್ತಿ 2025 ಸರ್ಕಾರ ಕೊಡಲಾಗುತ್ತಿದೆ. ಅಪೂರ್ವವಾದಂತಹ ಕಾರ್ಯಕ್ರಮವನ್ನು ಜ್ಯೋತಿಯಿಂದ ಬೆಳಗಿಸಿ ಉದ್ಘಾಟಿಸಲಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯರು. ಪರಿಸರ ಪತ್ರಿಕೋದ್ಯಮ ಪ್ರಶಸ್ತಿ ಪರಿಸರ, ನದಿ, ಅರಣ್ಯ, ಜೀವ ವೈವಿಧ್ಯ, ವಾಯು, ಜಲಮಾಲಿನ್ಯ, ಹವಾಮಾನ ಬದಲಾವಣೆ ಮುಂತಾದ
ಜನಜೀವನಮುಖಿ ವಿಷಯಗಳನ್ನು ಸಾರ್ವಜನಿಕರಿಗೆ ತಲುಪಿಸುವ ಪತ್ರಕರ್ತರಿಗೆ ಕರ್ನಾಟಕ ಸರ್ಕಾರವು ಪರಿಸರ ಪತ್ರಿಕೋದ್ಯಮ ಪ್ರಶಸ್ತಿಯನ್ನು ಸ್ಥಾಪಿಸಿ 2001ರಿಂದ ಪ್ರತಿ ವರ್ಷ ನೀಡುತ್ತಾ ಬಂದಿದೆ. ಅದರ ಜೊತೆಗೆ ಅಭಿವೃದ್ಧಿ ಪತ್ರಿಕೋದ್ಯಮ ಪ್ರಶಸ್ತಿ ಸಮಾಜದ ಸಾಮಾಜಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಉನ್ನತಿಗೆ ದಾರಿ ತೋರಿಸುವ ಬೆಳಕಾಗಿ ಅಭಿವೃದ್ಧಿ ಪತ್ರಿಕೋದ್ಯಮ ಕಾರ್ಯನಿರ್ವಹಿಸುತ್ತದೆ. ಇಂತಹ ಬೆಳವಣಿಗೆಗಳನ್ನ ಸಮಾಜಕ್ಕೆ ತಲುಪಿಸಿ ಜನರನ್ನು ಪ್ರಗತಿಯ ದಾರಿಗೆ ಮುನ್ನಡೆಸುವ ಪತ್ರಕರ್ತರಿಗೆ ಕರ್ನಾಟಕ ಸರ್ಕಾರವು ಅಭಿವೃದ್ಧಿ ಪತ್ರಿಕೋದ್ಯಮ ಪ್ರಶಸ್ತಿಯನ್ನು 2001ರಿಂದ ಪ್ರತಿ ವರ್ಷ ನೀಡುತ್ತಾ ಬಂದಿದೆ. ಈ ಎಲ್ಲ ಸಾಧಕರನ್ನ ಅವರನ್ನು ಸತ್ಕರಿಸುವಂತಹ ಈ ಗಳಿಗೆಗೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೇವೆ. ಕಾರ್ಯಕ್ರಮದ ಉದ್ಘಾಟನೆಯನ್ನ ನಿರ್ವಹಿಸಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು. ಮಾನ್ಯ ಸಚಿವರಾದ ಶ್ರೀ ಬೈರತಿ ಸುರೇಶ್ ಅವರು ಜೊತೆಯಾಗಿದ್ದಾರೆ. ವಿಧಾನ ಪರಿಷತ್ತಿನ ಸದಸ್ಯರು ಕೂಡ ಜೊತೆಯಾಗಿದ್ದಾರೆ. ಸ್ವಾಗತಿಸೋಣ. ಕರ್ನಾಟಕ ಸರ್ಕಾರ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕಾಗಿ ಗೃಹಲಕ್ಷ್ಮಿ ಯೋಜನೆಯನ್ನ, ಶಕ್ತಿ ಯೋಜನೆಯನ್ನ ಜಾರಿಗೆ ತಂದು ಮೊದಲ ಹೆಸರು ನಮ್ಮ ಹೆಮ್ಮೆಯ ವಿಜಯಲಕ್ಷ್ಮಿ ಶಿವರು, BMT ರಾಜೀವ್, ಕುಮಾರ್ ಬಿ ನಾಯ್ಕ್, ಮಲ್ಲಿಕಾರ್ಜುನ ಬಸಪಾಳ್ಯ, ಮಂಜುಳಾ. 7 ಮಂದಿ ಸಾಧಕರು ಕೈಮಾಡಿ ಆಸೀನರಾಗಿ ಶಿವರು ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಶಿವರೂರು ಗ್ರಾಮದವರ ಅವರ ಎಲ್ಲ ಕಾರ್ಯ ವೈಖರಿಯನ್ನ ಗುರುತಿಸಿ ಕರ್ನಾಟಕ ಸರ್ಕಾರ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ 1 ಲಕ್ಷ ರೂಪಾಯಿ ನಗದು, ಸ್ಮಾರಕ ಮತ್ತು ಪ್ರಮಾಣ ಪತ್ರವನ್ನು ನೀಡಿ ಚರ್ಚೆಯನ್ನ ಜಿಲ್ಲೆಯ ಕಪ್ಪತ್ತಗುಡ್ಡದ ಸಂರಕ್ಷಣೆಯ ಸಾಕ್ಷಿ ಚಿತ್ರವನ್ನು ನಿರ್ಮಾಣ ಮಾಡಿ ರಾಜೀವ್ ಡೈಮಂಡ್ಸ್ ವೇದಿಕೆಗೆ ದೇವಯ್ಯ ಗುತ್ತೇದಾರ್, ಗಿರೀಶ್ ಲಿಂಗಣ್ಣ, ಯೋಗೇಶ್ MN, ನೌಶಾದ್ ಬಿಜಾಪುರ, ಸತೀಶ್ GT, ಎಸ್ ಗಿರೀಶ್ ಪಾವು. ವೇದಿಕೆಯಲ್ಲಿ ಹಾಸನರಾಗ್ತಾ ಇದ್ದಾರೆ ಶ್ರೀ ಚೀಜ ರಾಜೀವ್. ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕು ಚೀರನಹಳ್ಳಿ ಗ್ರಾಮದವರು ಚೀಜ ರಾಜೀವ್. ಪ್ರಸ್ತುತ ಮೈಸೂರಿನಲ್ಲಿ ನೆಲೆಸಿದ್ದ ಯೋಗೇಶ್ MN ಅವರಿಗೂ ವಂದನೆ, ಅಭಿನಂದನೆ. ನೌಶಾದ್ ಬಿಜಾಪುರ ಮೂಲತಃ ಧಾರವಾಡದವರು, ಪ್ರಸ್ತುತ ಬೆಳಗಾವಿಯಲ್ಲಿ ನೆಲೆಸಿದ್ದಾರೆ. ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ದಿನಪತ್ರಿಕೆಯ ಹಿರಿಯ ಸಹಾಯಕ ಸಂಪಾದಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. 25 ವರ್ಷಕ್ಕೂ ಹೆಚ್ಚು ಕಾಲದಿಂದ ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆಗಳಲ್ಲಿ ಸೇವೆಯನ್ನು ಸಲ್ಲಿಸಿ ಈಗ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ದಿನಪತ್ರಿಕೆಯಲ್ಲಿ ಹಲವಾರು ಅಭಿವೃದ್ಧಿ ಮತ್ತು ಸಾಮಾಜಿಕ ಚಿಂತನೆಗಳಿಂದ ಕೂಡಿದ ಲೇಖಕ ಹಾಗೂ ವರದಿಗಳನ್ನ ಪ್ರಕಟಿಸಿದ್ದಾರೆ. ಸತೀಶ್ GT ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಅವರ ಎಲ್ಲ ಕಾರ್ಯವೈಖರಿಯನ್ನ ಗುರುತಿಸಿ ಕರ್ನಾಟಕ ಸರ್ಕಾರ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಪ್ರಶಸ್ತಿಯನ್ನು ಗೌರವಿಸಿದೆ. ಅಭಿವೃದ್ಧಿ ಪತ್ರಿಕೋದ್ಯಮ ಪ್ರಶಸ್ತಿಗೆ ಭಾಜನರಾಗಿರುವಂತಹ ಎಲ್ಲ ಸಾಧಕರಿಗೆ ಮತ್ತೊಮ್ಮೆ ಮಗದೊಮ್ಮೆ ಚಪ್ಪಾಳಿಯ ಗೌರವವನ್ನ ಸಲ್ಲಿಸಿ. ಆಯ್ತಾ? ಎಲ್ಲ ಸಾಧಕರಿಗೆ ನಮ್ಮ ಪ್ರೀತಿಯ ಚಪ್ಪಾಳೆಯ ಗೌರವ. ಸ್ವಲ್ಪ ಕಡೆಗೆ ಸರ್, ಸಾಮಾಜಿಕ ಪರಿವರ್ತನೆಯ ಸಾಧ್ಯವಾಗಬೇಕು ಎಂದು ಸದಾ ಶೆಟ್ಟಿ ತಮ್ಮ ಕನಸನ್ನು ಸಾಕಾರಗೊಳಿಸಲು ಪೂರ್ಣ ಸ್ವಾತಂತ್ರ್ಯದ ತಮ್ಮದೇ ಮಾಧ್ಯಮ ಸಂಸ್ಥೆಯನ್ನ ಹುಟ್ಟುಹಾಕಲು ನಿರ್ಧರಿಸಿ 1904ರಲ್ಲಿ ಮುಂಗಾರು ಪತ್ರಿಕೆಯ ಚಿಂತನೆಯನ್ನು ನಡೆಸಿ ಜನಶಕ್ತಿ ಬೆಳೆದೆಗೆಯುವ ಮುಂಗಾರು ಎಂಬ ಘೋಷವಾಕ್ಯದೊಂದಿಗೆ ಮಂಗಳೂರಿನಲ್ಲಿ ಪ್ರಕಟಣೆ ಮಹನೀಯರ ಹೆಸರಲ್ಲಿ ಕೊಡಮಾಡ್ತಾ ಇರುವಂತಹ
ಕೇವಲ ಗೌರವ ಅಲ್ಲ, ಇದು ಕನ್ನಡ ಪತ್ರಿಕೋದ್ಯಮಕ್ಕೆ ನೀಡುವ ದಿಕ್ಕು ಮತ್ತು ಬೆಳಕು. ಒಂದು ಅಕ್ಷರ ಬರೆದರೆ ಅದು ಸಮಾಜದ ಹೃದಯದಲ್ಲಿ ಅಲೆಯೆಬ್ಬಿಸಬೇಕು. ಒಂದು ವರದಿ ಹೊರಬಂದರೆ ಅದು ಓದಿನ ಮನಸ್ಸನ್ನು ಬದಲಿಸಬೇಕು. ಒಂದು ಅಂಕಣ ಬರೆದರೆ ಅದು ಸಾಮಾನ್ಯರ ಜೀವನದಲ್ಲಿ ಆಸೆಯ ಬೆಳಕಾಗಬೇಕು. ಇಂತಹ ಆದರ್ಶ ಪತ್ರಿಕೋದ್ಯಮದ ನಿದರ್ಶನವೇ ಶ್ರೀ ಡಿ ಉಮಾಪತಿ ಅವರ ಬದುಕು. ಮಾಧ್ಯಮ ಕ್ಷೇತ್ರದಲ್ಲಿ 30 ವರ್ಷಗಳಿಗೂ ಹೆಚ್ಚು ಕಾಲ ಅವರು ಕರ್ನಾಟಕದ ದೆಹಲಿಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಕನ್ನಡವಾಗಿ ಟಿವಿ ವಿಜಯ ಕರ್ನಾಟಕ, ಪ್ರಜಾವಾಣಿ, ಸಮೀಪ ಕರ್ನಾಟಕ, ಇಂಡಿಯಾ.com ರಿಪೋರ್ಟರ್ ಹಾಗೂ ಯೂಟ್ಯೂಬ್ ಚಾನೆಲ್ ಇವುಗಳೆಲ್ಲ ಅವರ ಕಾಳಜಿಯ ಹಾದಿಯಲ್ಲಿ ರೂಪುಗೊಂಡ ವೇದಿಕೆಗಳಾಗಿವೆ. ಅವರು ಸಂಸತ್ತಿನ ಬೆಳವಣಿಗೆಗಳನ್ನು ಓದುಗರಿಗೆ ಹತ್ತಿರ ಮಾಡದಂತವು, ಕಾವೇರಿ ಕೃಷ್ಣಾ ನದಿ ನೀರು ಹಂಚಿಕೆ ಎಂಬ ಸಂಕೀರ್ಣ ವಿಚಾರಗಳನ್ನ ಸರಳವಾಗಿ ಬಿಂಬಿಸಿದಂತವರು, ಸಮಾಜದ ಜಾತಿ ತಾರತಮ್ಯ, ಒಳ ಮೀಸಲಾತಿ, ಸಾಮಾಜಿಕ ನ್ಯಾಯ ಮೊದಲಾದ ದಟ್ಟ ಪ್ರಶ್ನೆಗಳನ್ನ ಕೇವಲ ವರದಿ ಮಾಡುವಷ್ಟರಲ್ಲದೆ ಜನಚೇತನವನ್ನು ಒಟ್ಟುಗೂಡಿಸಿದಂತಹ ಮಹನೀಯರು ಶ್ರೀ ಉಮಾಪತಿ ಸರ್. ಸಾಮಾಜಿಕ ನ್ಯಾಯದ ಕಾಳಜಿ ಹೊಂದಿರುವಂತ ನಮ್ಮೆಲ್ಲರ ನನ್ನ ನೆಚ್ಚಿನ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರು, ರಾಜ್ಯ ಕಾನೂನು ಆಯೋಗದ ಅಧ್ಯಕ್ಷರಾಗಿರುವಂಥ ಮತ್ತೆ ರಾಜ್ಯ ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಅಶೋಕ್ ಹಿಂಚಿಗೇರಿಯವರೇ, ಮತ್ತೆ ಎಲ್ಲ ಗಣ್ಯರೇ, ಸಚಿವರು ಗಣ್ಯರು, ಬಹಳ ತಡ ಆಗಿದೆ. ಇದೆಲ್ಲ ಹೇಳೋದ್ರಿಂದ ಮತ್ತೆ ಪುನರಾವರ್ತನೆ ಆಗುತ್ತೆ ಅಂತ ನಾನು ಅನ್ಕೊಳ್ತೀನಿ. ಜೊತೆಗೆ ಇತ್ತೀಚಿನವರೆಗೂ ನಮ್ಮ ಸಹೋದ್ಯೋಗಿ ಆಗಿದ್ದ ಶಿವಕುಮಾರ್ ಇವಾಗ MLC ಆಗಿದ್ದಾರೆ. ಸಡನ್ ಆಗಿ ಅಭಿನಂದನೆಗಳು. ನನಗೆ ತಕ್ಷಣ ಮಾತಿ ಕರೀತಾರೆ ಅಂತ ಗೊತ್ತಿರಲಿಲ್ಲ. ಹೊತ್ತಾಗಬಾರ್ದು ಅಂತ ಬರ್ಕೊಂಡು ಬಂದಿದ್ದೀನಿ ಒಂದು ಸ್ವಲ್ಪ. ಗೌರವಗಳು ವ್ಯಕ್ತಿಯನ್ನು ಮತ್ತಷ್ಟು ಭಾಗಿಸಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಮತ್ತೆ ನೆನೀತಾ ಇದ್ದೀನಿ. ಇವತ್ತು ನನ್ನ ಜೊತೆಗೆ ಪರಿಸರ ಮತ್ತು ಅಭಿವೃದ್ಧಿ ಪತ್ರಿಕೋದ್ಯಮ ಪ್ರಶಸ್ತಿಗಳನ್ನು ಪಡೆದಿರೋ ಎಲ್ಲ ಪ್ರತಿಭಾವಂತ ಪತ್ರಕರ್ತರು, ನನ್ನ ಸಹೋದ್ಯೋಗಿಗಳು, ಅಂಕಣಕಾರರು ಹಾಗೂ ಕೃತಿಕಾರರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳು. ಪರಿಸರ ಮತ್ತು ಅಭಿವೃದ್ಧಿಯ ವ್ಯಾಖ್ಯಾನಗಳೇ ಬದಲಾಗಿ ಹೋಗ್ತಾ ಇದೆ. ಅದು ಅಪಾಯಕಾರಿ ಕಾಲಮಾನ, ಅವೆರಡರ ವ್ಯಾಖ್ಯಾನಗಳು ಬದಲಾಗ್ತಾ ಇರೋದು. ಅಭಿವೃದ್ಧಿ ಅಂದ್ರೆ ಏನು, ಪರಿಸರ ಅಂದ್ರೆ ಏನು ಅನ್ನೋದು. ಸೊ ಸಮಾಜದ ಕಟ್ಟಕಡೆಯ ಮನುಷ್ಯನಿಗೆ ಆಗುವ ಪ್ರಯೋಜನವೇ ಅಭಿವೃದ್ಧಿಯ ಮಾನದಂಡ ಆಗಿರ್ಬೇಕು ಅನ್ನೋದು ಮರ್ತೋಗಿದೆ. ನಮಗೆಲ್ಲ ಮಾನದಂಡ ಆಗ್ಬೇಕಾಗಿತ್ತು. ಈ ಮಾನದಂಡ ಕಳೆದು ಹೋಗಿದೆ. ಅದನ್ನ ಮತ್ತೆ ಹುಡುಕಿ ಅದನ್ನ ಮತ್ತೆ ಅದರ ಜಾಗಕ್ಕೆ ಪ್ರತಿಷ್ಠಾಪಿಸಬೇಕಾಗಿದೆ. ಇದಕ್ಕೆ ಸರ್ಕಾರಗಳು ಮತ್ತೆ ಸಮಾಜ ಮತ್ತು ಪತ್ರಿಕಾ ವೃತ್ತಿನಲ್ಲಿ ತೊಡಗಿರೋರು ಎಲ್ಲರೂ ಸೇರ್ಕೊಂಡು ಮಾಡಬೇಕಾಗಿರುವಂತ ಸಾಮೂಹಿಕ ಜವಾಬ್ದಾರಿ ಇದು. ಕನ್ನಡ ಪತ್ರಿಕೋದ್ಯಮ ಚರಿತ್ರೆಯಲ್ಲಿ ಅಪ್ಪಟ ಜನಪರ ಅಧ್ಯಾಯಗಳನ್ನು ಕಟ್ಟಿದ ಕೆಲವೇ ಧೀಮಂತರ ಪೈಕಿ ಒಡ್ಡರ್ಸೆ ಅವರು. ಅವ್ರ ಜೊತೆಗೆ ನೇರವಾಗಿ ಕೆಲಸ ಮಾಡೋ ಸಂದರ್ಭ ನನಗೆ ಒದಗಿ ಬರಲಿಲ್ಲ. ಸಾಮಾನ್ಯ ಓದುಗರು ಪತ್ರಿಕೆ ಒಡೆಯರಾಗಬೇಕು ಅನ್ನೋ ಕನಸನ್ನು ನನಸು ಮಾಡಕ್ಕೆ ತಮ್ಮ ಬದುಕಿನ ಬಹುಭಾಗನ ಅವರು ಮೀಸಲಾಗಿಟ್ರು. ಈಗಾಗಲೇ ಹೇಳಿರೋ ತರ ಚಿಂತನೆ ಹೊಳೆ ಹರಿಸಿ ಜನಶಕ್ತಿಯ ಬೆಳೆ ತೆಗೆಯುವ ಮುಂದಾದರು ಅನ್ನೋದೊಂದು ಅವರ ಪತ್ರಿಕೆ ಧ್ಯೇಯವಾಕ್ಯ ಆಗಿತ್ತು. ದೀನದಲಿತರು, ದುರ್ಬಲರು, ವಂಚಿತರ ಪರವಾಗಿ ಅಕ್ಷರಶಃ ಪತ್ರಿಕಾ ಲೋಕದಲ್ಲಿ ಗುಡುಗಿದ ದನಿಯವರಾಗಿತ್ತು. ಅವ್ರ ದನಿ ನಾನು ಅವ್ರ ಜೊತೆ ಒಡನಾಡಿದ್ದೀನಿ, ಅವ್ರ ಜೊತೆ ಕೆಲಸ ಮಾಡಿಲ್ಲ. ಅವ್ರ ದನಿ, ಅವರ ಎತ್ತರ, ಅವರು ಯಾವ ಎತ್ತರಕ್ಕೆ ಇದ್ರೂ ಆ ಧೀಮಂತ ವ್ಯಕ್ತಿತ್ವ, ಆ ಗುಡುಗ ದನಿ ಈಗಲೂ ನನಗೆ ಕಣ್ಣಿಗೆ ಕಟ್ಟಂಗಿದೆ. ಅವರನ್ನ ಬಂಡವಾಳವಾದ ಪತ್ರಿಕೆ ಆರಂಭ ಮಾಡಕ್ಕೆ ದೊಡ್ಡ ಬಂಡವಾಳ ಬೇಕಾಗುತ್ತೆ. ಇಲ್ಲಿ ಅವ್ರ ಜೊತೆಗೆ ಮುಂಗಾರು ಪತ್ರಿಕೆಯನ್ನು ಕಟ್ಟಿದ ಹಲವಾರು ಹಿರಿಯ ಸಹೋದ್ಯೋಗಿಗಳು ಇಲ್ಲಿದ್ದಾರೆ. ಬಂಡವಾಳವಾದ ಒಡ್ಡರ್ಸೆ ಅವ್ರನ್ನ ಕಡೆಗೂ ಸೋಲಿಸುತ್ತೆ. ಅವರ ಕಡೆಯ ದಿನಗಳನ್ನು ಅವರು ನೋವಿನಲ್ಲಿ ಕಳೀತಾರೆ. ಅವರ
ಅವರ ಉತ್ತರಾಧಿಕಾರಿ ಸುಧೀರ್ ನವೀನ್ ಶೆಟ್ಟಿ ಅವರು ಇಲ್ಲಿ ಸಭೆಯಲ್ಲಿ ಇದ್ದಾರೆ. ಅತ್ಯಂತ ಜನಜನಿತ ಮಾತು ಒಡ್ಡರ್ಸೆ ಅವರ ಬಗ್ಗೆ ಒಂದು ಜನಜನಿತವಾಗಿತ್ತು. ಅದು ಬಹಳ ಜನಕ್ಕೆ ಗೊತ್ತಿಲ್ಲ ಅಂದ್ಕೊಂಡು ಹೇಳ್ತಿದ್ದೀನಿ. ಬಹಳ ಜನಕ್ಕೆ ಮತ್ತೆ ಬಹುತೇಕ ಜನಕ್ಕೆ ಇದು ಪುನರಾವರ್ತನೆ ಅಂತ ಅನಿಸ್ಬೋದು. ಮುಂಗಾರಿನಲ್ಲಿ ಕೆಲಸ ಮಾಡಬೇಕು ಅಂತ ಯಾರೋ ಫೋನ್ ಮಾಡಿದಂತ ನನ್ನಂತ ಒಬ್ಬ ಆಕಾಂಕ್ಷಿನ ಒಡ್ಡರ್ಸೆ ಅವರು ತಕ್ಷಣ ಕೇಳ್ತಾರಂತೆ ಫೋನ್ ಮಾಡಿದ್ದ ಹುಡುಗನ, ಯಾರು ನೀನು ತಮ್ಮ ಅಂತ. ಆತ ಕುಗ್ಗಿದ ದನಿಯಲ್ಲಿ, ನಾನು ಶತಶತಮಾನಗಳಿಂದ ಶೋಷಣೆಗೊಳಗಾದ ಜಾತಿಯನ್ನು ಸರ್ ಅಂತ ಹೇಳ್ತಾನೆ. ಅವರು ತಕ್ಷಣ ಶೆಟ್ರು ಹೇಳ್ತಾರೆ, ಆಯ್ತು ನಾಳೆ ಬಂದು ಕೆಲಸಕ್ಕೆ ಸೇರ್ತು ಅಂತ ಹೇಳಿದ್ರಂತೆ. ಈ ಅನುಭವ ಒಡ್ಡರ್ಸೆ ಅವರು ಕೆಳಗೆ ಬಿದ್ದವರ ನೋವಿಗೆ ಮಿಡಿಯುವ ತಾಯಿ ಹೃದಯದ ಪ್ರತೀಕ ಆಗಿರ್ತದೆ. ಅವರ ಪತ್ರಿಕೋದ್ಯಮವನ್ನು ವಿವರವಾಗಿ ನೆನೆಯಲು ಇವತ್ತು ಕಾಲಾವಕಾಶ ಇಲ್ಲ. ಸಮಾಜಮುಖಿ ಪತ್ರಿಕೋದ್ಯಮ ಹೇಗಿರಬೇಕು ಅನ್ನೋದಕ್ಕೆ ಒಡ್ಡರ್ಸೆ ನೇತೃತ್ವದ ಪ್ರತಿಭಾವಂತ ತಂಡ ರೂಪಿಸಿದ ಸಂಚಿಕೆಗಳೇ ಸಾಕ್ಷಿ. ಆ ಸಂಚಿಕೆಗಳನ್ನ ಪುಸ್ತಕ ರೂಪದಲ್ಲಿ ತೋರುವಂತ ಒಂದು ಆಲೋಚನೆ ನಡೀಬೇಕಾಗಿದೆ. ಅಮೆರಿಕ, ಬ್ರಿಟನ್ ಇಂತಹ ದೇಶಗಳ ಪತ್ರಿಕೋದ್ಯಮದ ಇತಿಹಾಸದ ಮತ್ತು ಆ ದೇಶದ ಧೀಮಂತರ ಕುರಿತು ನಮ್ಮ ವಿಶ್ವವಿದ್ಯಾಲಯಗಳ ಪತ್ರಿಕೋದ್ಯಮ ಇಲಾಖೆಗಳು ಹೇಳ್ಕೊಡ್ತವೆ. ಆದ್ರೆ ನಮ್ಮವರೇ ಆಗಿರುವಂತಹ ಒಡ್ಡರ್ಸೆ, ಲಂಕೇಶು ಮುಂತಾದ ಧೀಮಂತರಿ ಅವರ ಬಗ್ಗೆ ಹೇಳ್ಕೊಡುವಂತ ಪಾಠಗಳಿಲ್ಲ, ಅವ್ರನ್ನ ಕಲಿಸ್ಕೊಡ್ತಾ ಇಲ್ಲ. ಅವ್ರು ಯಾವ ಪತ್ರಿಕೋದ್ಯಮ ನಡೆಸಿದ್ರು ಅನ್ನೋದನ್ನ ಕಲಿಸ್ಕೊಡುವಂತ ವ್ಯವಸ್ಥೆ ನಮ್ಮ ಪತ್ರಿಕೋದ್ಯಮ ಇಲಾಖೆಗಳಲ್ಲಿ ಇನ್ನೂ ನಡೀಬೇಕಾಗಿದೆ. ಅವರನ್ನು ನಿರ್ಲಕ್ಷಿಸಿರುವುದು ಬಹಳ ಖೇದದ ಸಂಗತಿ. ಒಡ್ಡರ್ಸೆ ಹೆಸರಿನಲ್ಲಿ ಸ್ಥಾಪನೆ ಮಾಡಿರುವಂತಹ ಪ್ರಶಸ್ತಿನ ಪಡೆಯುವುದು ನನಗೆ ಬಹಳ ಹೆಮ್ಮೆಯ ಸಂಗತಿ. ಒಡ್ಡರ್ಸೆ ಪ್ರಶಸ್ತಿ ಪ್ರದಾನದ ಈ ಸಂದರ್ಭ ಅವರು ಎತ್ತಿ ಹಿಡಿದ ಜನಶಕ್ತಿಯ ಬೆಳಕಿಗೆ ಪತ್ರಿಕೋದ್ಯಮದ ಮೌಲ್ಯಗಳನ್ನ ಮತ್ತೆ ಪುನರ್ಜೀವಿತಗೊಳಿಸಬೇಕು ಅನ್ನೋದನ್ನ ಎತ್ತಿ ತೋರಿಸುತ್ತೆ. ಆ ಕೆಲಸ ಆಗ್ಬೇಕಾಗಿದೆ. ಇವತ್ತಿನ ಪತ್ರಿಕೋದ್ಯಮಕ್ಕೆ ತುಕ್ಕು ಹಿಡಿದಿದೆ ಅಂತ ನನ್ನ ಭಾವನೆ. ಇವತ್ತಿನ ಈ ಹಿಂದಿನ ಪತ್ರಿಕೋದ್ಯಮಕ್ಕೆ ಹಿಡಿದಿರುವ ತುಕ್ಕನ್ನು ತೊಳೆಯುವ ಶಕ್ತಿ ಒಡ್ಡರ್ಸೆ ಮಾದರಿ ಜರ್ನಲಿಸಂಗೆ ಇದೆ. ಪ್ರಶಸ್ತಿಯ ಮಟ್ಟದಲ್ಲಿ ಒಡ್ಡರ್ಸೆ ಮೌಲ್ಯಗಳು ಪುನಃ ಮುನ್ನೆಲೆಗೆ ಬರಬೇಕಿದೆ, ನಾವು ತರಬೇಕಿದೆ. ಈ ಪ್ರಶಸ್ತಿಗೆ ನನ್ನ ಆಯ್ಕೆ ಮಾಡಿರುವ ನ್ಯಾಯಮೂರ್ತಿ ಅಶೋಕ್ ಇಂಚಿಗೇರಿ ಅಧ್ಯಕ್ಷತೆ ಸಮಿತಿಗೆ ನನ್ನ ಸವಿನಯ ವಂದನೆಗಳು. ಎಲ್ಲರಿಗೂ ಕೂಡ ಅನಂತ ವಂದನೆಗಳು. ಸುರಕ್ಷತೆಯ ದೃಷ್ಟಿಯಿಂದ ಅತ್ಯಂತ I'd like to thank the government and jury for giving me the award in the field of development journalism. So I thank them all from the bottom of my heart. 2021 ಪರಿಸರ ಪತ್ರಿಕೋದ್ಯಮದ ಪ್ರಶಸ್ತಿ ನನಗೆ ಈ ಬಾರಿ ರಾಜ್ಯ ಸರ್ಕಾರ ಅಂತ ಹೇಳಿದ್ರೆ ವಾರ್ತಾ ಮತ್ತು ಪ್ರಚಾರ ಇಲಾಖೆ ಕೊಟ್ಟಿದೆ. ಇದೆಲ್ಲದಕ್ಕಿಂತ ವಿಶೇಷವಾಗಿ ಅಂತ ಹೇಳಿದರೆ ನಾವೇನು ಪರಿಸರದ ಬಗ್ಗೆ ಇವತ್ತು ಕಾಳಜಿ ವಹಿಸ್ಕೋಬೇಕು. ಯಾಕಂತ ಹೇಳಿದರೆ ಪರಿಸರ ಅನ್ನೋದು ಎಲ್ಲೋ ಒಂದು ಕಡೆ ನಾವು ಅದನ್ನು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಅಂತ ಹೇಳಿದ್ರೆ, ನಾನು ವಿಶೇಷವಾಗಿ ಯಾಕೆ ಕೊಟ್ಟರು ಅನ್ನೋದಕ್ಕೂ ಒಂದು ಬರುತ್ತೆ ನನಗೆ ಪ್ರಶಸ್ತಿ ಅಂತ ಹೇಳಿದರೆ, ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಬೆಂಗಳೂರಿನ ಕೆರೆಗಳೇನಿದ್ದಾವೆ, ಈ ಕೆರೆಗಳ ನೀರು ತಮಿಳುನಾಡಿಗೆ ಹರಿತಿತ್ತು ಒಂದು ಕಾಲದಲ್ಲಿ. ಅದರ ಮೇಲೆ ನಾವೇನಂದರೆ 2012ರಲ್ಲಿ ಸಂಪೂರ್ಣವಾಗಿ ಬೆಂಗಳೂರಿನ ಕೆರೆಗಳು ಯಾವ ರೀತಿ ತಮಿಳುನಾಡಿಗೆ ಹರಿತಾ ಇತ್ತು, ತಮಿಳುನಾಡಲ್ಲಿ ಅದ್ರ ಉಪಯೋಗ ಹೇಗಾಗ್ತಿತ್ತು ಅಂಥೇಳಿ ನಾವು ಒಂದು ಛಾಯಾಚಿತ್ರ ಪ್ರದರ್ಶನ ಮಾಡಿದ್ದು ಫೋಟೋ ಜರ್ನಲಿಸಮಲ್ಲಿ. ನಂತರ ಬಂಡೀಪುರದ ಮೇಲೆ ವಿಶೇಷವಾಗಿ ಅಂದರೆ ನಿಮಗೆ 2008 ಗೊತ್ತಿರ್ಬೋದು, ಬಂಡೀಪುರದಲ್ಲಿ ರಾತ್ರಿ ಸಂಚಾರ ಇತ್ತು. ಇದೇ ಸಮಯಕ್ಕೆ ನಾವು ಪೂರ್ತಿ ಅದರ ಮೇಲೆ ಒಂದು ಫೋಟೋ ಡಾಕ್ಯುಮೆಂಟ್ರಿ ಮಾಡಿ ಬಂಡೀಪುರದ ಸಂಚಾರವನ್ನು ರಾತ್ರಿ ಸಮಯದಲ್ಲಿ ನಿಲ್ಲಿಸಬೇಕಂತ ಹೇಳಿ ಒಂದು ಛಾಯಾಚಿತ್ರ ಪ್ರದರ್ಶನ. ಇದಾದ ಮೇಲೆ ಎತ್ತಿನ ಹೊಳೆ ನಿಮಗೆಲ್ಲರಿಗೂ ಗೊತ್ತು, ಇದರ ಸಾಧಕ ಬಾಧಕದ ಮೇಲೆ. ಹಾಗೆ ಅದೇ ರೀತಿಯೇ ನಮ್ಮ ಕಳಸಾ ಬಂಡೂರಿ ಇರ್ಬೋದು, ಅಥವಾ ಏನಿವತ್ತು ಕೊಡಗಿನಲ್ಲಿ ಈ ರೀತಿ ಗುಡ್ಡ ಕುಸಿತಾ ಇದೆ ಅದರ ಮೇಲೆ. ಸೊ ಒಟ್ಟಾರೆಯಾಗಿ ನಂದು ಇಲ್ಲಿವರೆಗೆ ಪರಿಸರದ ಮೇಲೆ 18 ಛಾಯಾಚಿತ್ರ ಪ್ರದರ್ಶನಗಳು ನಡೆದಿದ್ದಾವೆ. ಅದರಲ್ಲಿ ವಿಧಾನಸೌಧದಲ್ಲೂ ಚರ್ಚೆ ಆಗಿದೆ. ಇವೆಲ್ಲ ವಿಷಯಗಳನ್ನ ಪರಿಗಣಿಸಿ 2021 ನನ್ನ ಹೆಸರು ಸುಧೀರ್ ಶೆಟ್ಟಿ ಅಂಥೇಳಿ ವಾರ್ತಾ ಮತ್ತು ಪ್ರಚಾರ ಇಲಾಖೆ ಹಾಗೆ ರಾಜ್ಯ ಸರ್ಕಾರ ಈ ಪ್ರಶಸ್ತಿ ಕೊಡಮಾಡಿತು. ಸೊ ಒಟ್ಟಾರೆಯಾಗಿ ಪ್ರಶಸ್ತಿ ತಗೊಳ್ಳೋದಂತ ಹೇಳಿದ್ರೆ ನನ್ನ ಜವಾಬ್ದಾರಿ ಇನ್ನೂ ಜಾಸ್ತಿ ಆಯ್ತು ಅಂತ ಹೇಳ್ತೀನಿ ನಾನು. ಇದೆಲ್ಲದಕ್ಕಿಂತ ಹೆಚ್ಚಾಗಿ
ಇನ್ನೂ ಮುಂದೆ ಯುವಕರು ಹೊಸಬ್ರು ಯಾರ್ಯಾರು ಇದ್ದೀರಾ, ವಿಶೇಷವಾಗಿ ಪರಿಸರದ ಮೇಲೆ ಕೆಲಸ ಮಾಡಿ ಪರಿಸರದ ಮೇಲೆ ಜಾಗೃತಿ ಮೂಡಿಸಿ, ಪರಿಸರ ಇದ್ರಷ್ಟೇ ನಾವು ಅಂತ ನಾನು ಹೇಳ್ತೀನಿ. 20ನೇ ಸಾಲಿನ ಪರಿಸರ ಪತ್ರಿಕೋದ್ಯಮ ಪ್ರಶಸ್ತಿ ನನಗೆ ಸಂದಿದೆ. ನನ್ನ ಹೆಸರು ಮಾಲ್ತೇಶ್ ಅಂಗೂರ್ ಅಂತ, ಹಾವೇರಿ. ಸುಮಾರು 3 ದಶಕಗಳಿಂದ ಪತ್ರಿಕೋದ್ಯಮದಲ್ಲಿ ತೊಡಗಿಸಿಕೊಂಡ್ರು. ನಾನು ಪರಿಸರ ಕ್ಷೇತ್ರದಲ್ಲೂ ಕೂಡ ಕೆಲಸ ಮಾಡಿದ್ದೀನಿ. ಈ ಪ್ರಶಸ್ತಿ ಸಂದಿರೋದು ಭಾಳ ಸಂತೋಷ ತಂದಿದೆ. ಕಾರಣ ಅಂತಂದ್ರೆ ಪರಿಸರ ನಮ್ಮನ್ನು ಕಾಪಾಡ್ತಾ ಬಂದಿದೆ. ನಾವು ಪರಿಸರಕ್ಕೆ ಏನೂ ಕೊಟ್ಟಿಲ್ಲ. ಯಾಕಂದ್ರೆ ಈಗ ನೀರು, ನೆರಳು, ಗಾಳಿ ಎಲ್ಲವೂ ಕೂಡ ಪರಿಸರ ನಮ್ಗೆ ಕೊಟ್ಟಿದೆ. ಆದರೆ ನಾವು ಪರಿಸರವನ್ನು ನಿತ್ಯ ಮಾಲಿನ್ಯ ಮಾಡ್ತಾ ಇದ್ದೀವಿ. ಆ ಹಿನ್ನೆಲೆಯೊಳಗೆ ಜಾಗೃತಿ ಮೂಡಿಸೋ ನಿಟ್ಟಿನಲ್ಲಿ ನಾನು ಹಾವೇರಿ ಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮಲ್ಲಿಯ ಕಾಡು ಮೇಡುಗಳನ್ನು ಪರಿಚಯ ಜೊತೆಗೆ ವನ್ಯಜೀವಿಗಳ ಪರಿಚಯವನ್ನು ಕೂಡ ಮಾಡ್ತಾ ಇರೋದ್ರಿಂದ ನನ್ನ ಸಾಧನೆಯನ್ನು ಗುರುತಿಸಿ ಸರ್ಕಾರ ಇವತ್ತು ಪ್ರಶಸ್ತಿಯನ್ನು ನೀಡಿದೆ. ಪ್ರಶಸ್ತಿ ಸಂದಿರೋದು ಭಾಳ ಸಂತೋಷ ತಂದಿದೆ.